ರಾಮಾಯಣ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಈ ಮೂವಿ ಇಷ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡೋದಕ್ಕೆ ರೀಸನ್ನು ಈ ಮೂವಿಲಿರೋ ಕ್ಯಾಸ್ಟಿಂಗು ಮತ್ತು ಮೈನ್ಲಿ ಇವ್ರು ಮಾಡ್ತಾ ಇರೋ ಪ್ರಮೋಷನ್ಸು, ಇದಕ್ಕೆ ಇವ್ರು ಹಾಕಿರೋ ಬಜೆಟ್. ಈ ಹಿಂದೆ ಯಾವತ್ತು ಇಷ್ಟು ಬಜೆಟ್ ಒಂದು ಮೂವಿಗೆ ಇನ್ವೆಸ್ಟ್ ಮಾಡಿದಿಲ್ಲ. ಆದರೆ ಇವರು ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಈ ಮೂವಿನ ಇವರು ಯಾವ ರೀತಿ ಪ್ರೆಸೆಂಟ್ ಮಾಡ್ಬೋದು, ವಿಜುವಲಿ ಯಾವ ರೀತಿ ತೋರಿಸ್ತಾರೆ ಈ ಮೂವಿನ. ಈ ಮೂವಿ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಒಂದು ಮೂವಿ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆ ಅಂದರೆ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರುತ್ತೆ ಅಂದರೆ ಇದ್ರ ಕತೆ ಏನಾಗಿರ್ಬೋದು, ಸೀನ್ಸ್ ಎಲ್ಲ ಯಾವ ರೀತಿ ಇರ್ಬೋದು. ಕಾಮನ್ ಆಗಿ ಎಲ್ರಿಗೂ ಈ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಈ ಮೂವಿ ಕತೆ ಏನು ಅಂತ ಇಂಡಿಯಾದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತು. ರಾಮಾಯಣ ಅಂತ ಸರ್ಚ್ ಮಾಡಿದ್ರೆ ಸಾಕು ತುಂಬಾ ಮೂವೀಸ್ ಬರುತ್ತೆ. ವಾಲ್ಮೀಕಿ ಬರೆದಿರೋ ರಾಮಾಯಣ ಎಲ್ಲ ಇಂಡಸ್ಟ್ರಿಲೂ ಈ ಕಥೆನ ತೋರಿಸಿದ್ದಾರೆ. ಬರೀ ಮೂವೀಸ್ ಮಾತ್ರ ಅಲ್ಲ, ತುಂಬಾ ಸೀರಿಯಲ್ಸ್ ಬಂದಿದೆ. ಸೀನ್ ಟು ಸೀನು ಮುಂದೆ ಏನಾಗುತ್ತೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೂ ಈ ಮೂವಿಗೆ ಎಕ್ಸ್ಪೆಕ್ಟೇಷನ್ ಇರೋ ಮೈನ್ ರೀಸನ್ ಅಂದ್ರೆ ವಿಜುವಲಿ ಇದನ್ನ ಯಾವ ರೀತಿ ತೋರಿಸಿರ್ತಾರೆ ಅಂತ. ಇದರಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಲ್ಲ. ಕತೆ ಯಾವ ರೀತಿ ಇದೆಯೋ ಅದೇ ರೀತಿ ತೆಗಿಬೇಕು. ಕ್ಯಾರೆಕ್ಟರ್ಸ್ ಏನೇನಿದೆಯೋ ಅದೇ ರೀತಿ ತೋರಿಸ್ಬೇಕು. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ರಾಮ, ಸೀತೆ, ಲಕ್ಷ್ಮಣ, ಹನುಮಾನ್ ಇವ್ರ ಫೋಟೋ ಇದ್ದೇ ಇರುತ್ತೆ. ಪ್ರತಿಯೊಂದು ಊರಲ್ಲೂ ರಾಮ, ಹನುಮ ದೇವಸ್ಥಾನ ಇದ್ದೇ ಇರುತ್ತೆ. ಕೋಟ್ಯಾಂತರ ಜನರ ನಂಬಿಕೆ ಇದು. ದಿನನಿತ್ಯ ಫೋಟೋ ನೋಡ್ತಾನೆ ಇರ್ತೀರಿ. ಇದನ್ನ ಬೇರೆ ರೀತಿ ತೋರ್ಸಕ್ ಹೋದ್ರೆ ಏನಾಗುತ್ತೆ ಅಂತ ನಾವು ನೋಡಿದ್ರಿ. ಆದ್ರೆ ಈ ಟೀಮ್ ಆ ಮಿಸ್ಟೇಕ್ ಮಾಡಿರಲ್ಲ ಅಂತ ನಾನು ಅನ್ಕೊಂತೀನಿ. ಕೆಲವೊಂದು ಮೇಕಿಂಗ್ ಸ್ಟಿಲ್ಸ್, ಮೇಕಿಂಗ್ ವಿಡಿಯೋನ ನಾನು ನೋಡಿದೆ. ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಕಾಮಿಕಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನ ಡಿಸೈನ್ ಮಾಡಿ ಇದನ್ನ ಇವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ನಾನು ಮೊದಲೇ ಹೇಳಿದೆ ಇದ್ರ ಕಥೆನ ಚೇಂಜ್ ಮಾಡೋದಕ್ಕಾಗಲ್ಲ ಅಂತ. ಯಾಕಂದ್ರೆ ಇದರಲ್ಲಿ ಯಶು ರಾವಣ ಕಾಣಿಸ್ಕೊಂಡಿದ್ದಾರೆ. ಇನ್ನು ರಾವಣ ಅಂದ್ಮೇಲೆ ಸೀತಾ ಅಪಹರಣ, ರಾಮ ರಾವಣ ಯುದ್ಧ, ಇದ್ರಲ್ಲೆಲ್ಲ ರಾವಣ ನೆಗೆಟಿವ್ ಶೇಡ್ ಆಗಿ ಕಾಣಿಸ್ಕೊಳೋದು. ಆದ್ರೆ ಇದನ್ನ ಇವರು ಯಾವ ರೀತಿ ತೋರಿಸಿದ್ದಾರೆ, ಯಾಕಂದ್ರೆ ಇದ್ರ ಕತೆ ಚೇಂಜ್ ಮಾಡೋದಕ್ಕಾಗಲ್ಲ. ಅಲ್ಲಿ ಏನಿದೆಯೋ ಅದೇ ರೀತಿ ತೋರಿಸ್ಬೇಕು. ಸೀತಾ ಅಪಹರಣ ಅಂದ್ರೆ ಇದು ವಿಸಿಲ್ ಹೊಡೆಯೋ ಸೀನ್ ಅಂತೂ ಅಲ್ಲ. ರಾವಣ ಅಂದ್ಮೇಲೆ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಆದ್ರೆ ಹೈಲೈಟ್ ಆಗೋದು ಮಾತ್ರ ನೆಗೆಟಿವ್. ಆಡಿಯನ್ಸ್ ಇದನ್ನ ಯಾವ ರೀತಿ ರಿಸೀವ್ ಮಾಡ್ತಾರೆ ನೋಡೋಣ. ಇವರು ಯಾವ ರೀತಿ ತೋರಿಸಿರ್ಬೋದು, ಆಡಿಯನ್ಸ್ ಇದನ್ನ ಯಾವ ರೀತಿ ರಿಸೀವ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನನಗೆ ಬಾಹುಬಲಿ ಜ್ಞಾಪಕ ಬಂತು. ಬಾಹುಬಲಿ ಮತ್ತೆ ಬಳ್ಳಾಳದೇವ್ ಇವರಿಬ್ರು ಕ್ಯಾರೆಕ್ಟರ್ಸ್ ಜ್ಞಾಪಕ ಬಂತು. ಬಾಹುಬಲಿಲಿ ಹೀರೋಗೆ ಎಷ್ಟು ಸ್ಕೋಪ್ ಇದೆಯೋ ವಿಲನ್ಗೂ ಅಷ್ಟೇ ಸ್ಕೋಪ್ ಇದೆ. ಹೀರೋಗಿಂತ ವಿಲನ್ನ ಸ್ಟ್ರಾಂಗ್ ಆಗಿ ತೋರಿಸಿದ್ರು. ನೆಗೆಟಿವ್ ಸೈಡ್ಸ್ ಇದ್ರೂ ವಿಸಿಲ್ ಹೊಡೆಯೋ ಮೂಮೆಂಟ್ಸ್ ತುಂಬಾನೇ ಇತ್ತು. ವಿಲನ್ನು ಹೀರೋಗಿಂತ ಸ್ಟ್ರಾಂಗ್ ಆಗಿದ್ದಾನೆ ಹೀರೋ ಹೈಲೈಟ್ ಆಗೋದು. ಯಾಕಂದ್ರೆ ಬಾಹುಬಲಿನೂ ರಾಮಾಯಣ ಇನ್ಸ್ಪೈರ್ ಆಗೇ ತೆಗೆದಿರೋದು. ಇನ್ನು ಈ ಟ್ರೈಲರ್ಗೆ ಎಲ್ಲ ತುಂಬಾನೇ ವೆಯ್ಟ್ ಮಾಡ್ತಿದ್ರೆ. ಟ್ರೈಲರ್ ಡೇಟ್ ಅನೌನ್ಸ್ಮೆಂಟು ಆಗಿತ್ತು, ಆದ್ರೆ ಎಲ್ಲ ತುಂಬಾ ಡಿಸಪಾಯಿಂಟ್ ಆದ್ರು. ಯಾಕಂದ್ರೆ ಈ ಟ್ರೈಲರ್ ಯಾವಾಗ ಬರುತ್ತೆ ಅಂತ ಎಲ್ಲ ತುಂಬಾ ವೆಯ್ಟ್ ಮಾಡ್ತಿದ್ರು. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು, ಸ್ಕ್ರೋಲ್ ಮಾಡ್ತಿದ್ರು ಯಾವಾಗ ಬರ್ಬೋದು ಅಂತ. ಆದ್ರೆ ಈ ಟ್ರೈಲರ್ ಪೋಸ್ಟ್ ಪಾನ್ ಆಯ್ತು. ಇದಕ್ಕೆ ರೀಸನ್ನು ಇದೆ. ಇದನ್ನ ಸೋನಿ ಪಿಕ್ಚರ್ಸ್ ಅವರು ಪ್ರೆಸೆಂಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇದು ಬರೀ ನ್ಯಾಷನಲ್ ಲೆವೆಲ್ ಅಲ್ಲ, ಗ್ಲೋಬಲ್ ಲೆವೆಲ್ ಆಗಿ ಈ ಮೂವಿನ ರಿಲೀಸ್ ಮಾಡ್ತಾರೆ. ವಾರ್ನರ್ ಬ್ರೋಸ್ ಪಿಕ್ಚರ್ಸ್ ಇವರು ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಮತ್ತೆ ಧರ್ಮ ಪ್ರೊಡಕ್ಷನ್ಸ್ ಇವರು ಇಂಡಿಯನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಈ ಮೂವಿ ಪ್ರಮೋಷನ್ಸ್ಗೆ 500 ಕೋಟಿ ಖರ್ಚು ಮಾಡ್ತಿದ್ದಾರೆ. ಈ ಬಜೆಟಲ್ಲಿ ಒಂದು ಪ್ಯಾನ್ ಇಂಡಿಯಾ ಮೂವಿನೇ ಮಾಡ್ಬೋದು. ಇಷ್ಟೆಲ್ಲ ಖರ್ಚು ಮಾಡಿ ಇವ್ರು ಈ ಮೂವಿನ ಯಾವ ರೀತಿ ತೋರಿಸಿರ್ತಾರೆ ಅಂತ ಟ್ರೈಲರ್ ನೋಡಿದ್ರೆ ಗೊತ್ತಾಗೋಗುತ್ತೆ. ಇನ್ನು ಟ್ರೈಲರ್ ನೋಡಿ ಟ್ರೈಲರ್ ಯಾವ ರೀತಿ ಇದೆ ಅಂತ ನಾನು ಆನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.